ಮಡಿಕೇರಿ ಮಾನ್ಸೂನ್ನಲ್ಲಿ ಬೈಕ್ ರೈಡ್ ಮಾಡೋದಕ್ಕೆ ಅಥವಾ ವೆಸ್ಟರ್ನ್ ಘಾಟ್ಸಲ್ಲಿ ಒಂದು ಒಳ್ಳೆ ಜಾಗಕ್ಕೆ ಹೋಗಬೇಕು ಅಂತಂದರೆ ನಮಗೆ ಮಡಿಕೇರಿಗಿಂತ ಒಳ್ಳೆ ಜಾಗ ಸಿಗಲ್ಲ. ನಾನು ಮಡಿಕೇರಿಗೆ ಬಂದಾದ ಮೇಲೆ ನನಗೊಂದು ಡೌಟ್ ಇತ್ತು. ಅದು ಏನು ಅಂತಂದರೆ, ನಾನು ಅಂದ್ಕೊಂಡಿರೋ ಜಾಗಗಳನ್ನ ಟೈಮ್ ಸರಿಯಾಗಿ ನೋಡ್ತೀನ ಅಂತ. ಏನಕ್ಕೆ ಅಂತಂದರೆ ತುಂಬಾ ಮಳೆ ಬರ್ತಾ ಇತ್ತು. ಮಳೆ ನಿಲ್ಲಲ್ಲ ಅಂತ ಗೊತ್ತಾದ ಮೇಲೆ ಮಡಿಕೇರಿಯಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಅಬ್ಬೆ ಫಾಲ್ಸ್ಗೆ ಹೋಗ್ತೀವಿ. ಇದನ್ನ ಮುಂಚೆ ಜೆಸ್ಸಿ ಫಾಲ್ಸ್ ಅಂತ ಕರಿತಾ ಇರ್ತಾರೆ. ಮುಂಚೆ ಇಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡುವಾಗ ಬ್ರಿಟಿಷ್ ಆಫೀಸರ್ನ ಮಗಳ ಹೆಸರು ಜೆಸ್ಸಿ ಅಂತ ಇರುತ್ತೆ. ಅದನ್ನ ಈ ಫಾಲ್ಸ್ಗೆ ಕರಿತಾ ಇರ್ತಾರೆ. ಆ ಟೈಮಲ್ಲಿ ಇದು ತುಂಬಾನೇ ದೊಡ್ಡ ಕಾಡಾಗಿರುತ್ತೆ. ಆ ನಂತರ ಈ ಜಾಗವನ್ನ ಸರ್ಕಾರದಿಂದ ನರವೇಂದ್ರ ಬಿ ನಾನಯ್ಯ ಎಂಬ ವ್ಯಕ್ತಿ ಇದನ್ನ ಪರ್ಚೇಸ್ ಮಾಡಿ ಕಾಫಿ ಪ್ಲಾಂಟೇಶನ್ ಆಗಿ ಬದಲಾಯಿಸ್ತಾನೆ. ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಪಾರ್ಕಿಂಗಿಗೆ 20 ರೂಪಾಯಿ ಮತ್ತೆ ಅಬ್ಬೆ ಫಾಲ್ಸ್ನ ನೋಡೋದಕ್ಕೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋ ಆನ್ಲೈನ್ ಪೇಮೆಂಟ್. ಆ ನಂತರ ಮಡಿಕೇರಿಯಿಂದ 36 ಕಿಲೋಮೀಟರ್ ಅಲ್ಲಿರುವ ಬಾಗಮಂಡಲ ಎಂಬ ಊರಿಗೆ ಹೋಗ್ತೀವಿ. ಈ ಒಂದು ಊರಲ್ಲಿ ಬಾಗಂದೇಶ್ವರ ದೇವಸ್ಥಾನ ಮತ್ತೆ ತ್ರಿವೇಣಿ ಸಂಗಮ ಇದೆ. ಕಾವೇರಿ ನದಿಯು ತಲಕಾವೇರಿಯಲ್ಲಿ ಹುಟ್ಟಿ ಹರಿದು ಬರುವಾಗ ಅದು ಕನ್ನಿಕೆ ಮತ್ತು ಜ್ಯೋತಿ ಎಂಬ 2 ನದಿಯ ಜೊತೆ ಸೇರುವ ಜಾಗಕ್ಕೆ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಜನರ ನಂಬಿಕೆಯ ಪ್ರಕಾರ ಈ ಜಾಗದಲ್ಲಿ ಮುಳುಗಿದ್ರೆ ಅವರ ಪಾಪ ತೊಳೆದೋಗುತ್ತೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಜನರು ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಅಲ್ಲೇ ಇರುವ ಬಾಗಂದೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಈ ದೇವಸ್ಥಾನ 1000 ವರ್ಷ ಹಳೆಯದಾಗಿದ್ದು ಕೇರಳ ಶೈಲಿಯಲ್ಲಿ ಕಟ್ಟಿಸಿದ್ದಾರೆ. ದೇವಸ್ಥಾನದ ಒಳಗಡೆ ಹೋಗ್ಬೇಕಂತಂದ್ರೆ ನಾವು ಟ್ರೆಡಿಷನಲ್ ಬಟ್ಟೆ ಹಾಕಿರ್ಬೇಕು. ಇಲ್ಲ ಅಂತಂದ್ರೆ ದೇವಸ್ಥಾನದ ಒಳಗಡೆಗೆ ಎಂಟ್ರಿ ಇರೋದಿಲ್ಲ. ಹಾಗೂ ದೇವಸ್ಥಾನದ ಒಳಗಡೆಗೆ ಕ್ಯಾಮ್ರಾ ಆಗಿರ್ಬೋದು ಅಥವಾ ಫೋಟೋ ತೆಗೆಯೋದಾಗಿರ್ಬೋದು ಅಲೌಡ್ ಇರೋದಿಲ್ಲ. ಮುಂಚೆ ಈ ಊರನ್ನ ಬಾಗಂದ ಕ್ಷೇತ್ರ ಅಂತ ಕರಿತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ ಬಾಗಂದ ಮಹರ್ಷಿ ಇಲ್ಲಿ ಭಗವಾನ್ ಶಿವ ಮತ್ತು ಸುಬ್ರಹ್ಮಣ್ಯನಿಗೋಸ್ಕರ ತಪಸ್ ಮಾಡಿರ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿ ಶಿವ ಸ್ವಯಂಭೂ ರೂಪದಲ್ಲಿ ಅಂದ್ರೆ ಲಿಂಗದ ರೂಪದಲ್ಲಿ ಉದ್ಭವವಾಗಿರ್ತಾರೆ. ಆದ್ರಿಂದ ಈ ದೇವಸ್ಥಾನನ ಬಾಗಂದೇಶ್ವರ ಅಂತ ಕರೀತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ 1785ರಿಂದ 1790ರವರೆಗೆ ಟಿಪ್ಪು ಸುಲ್ತಾನ್ ಈ ಊರನ್ನ ವಶಪಡಿಸಿಕೊಂಡು ಇದನ್ನ ಅಫ್ಜಲಾಬಾದ್ ಅಂತ ಕರಿತಾ ಇರ್ತಾನೆ. 1790ರಲ್ಲಿ ಕೊಡವ ರಾಜ ಈ ಜಾಗನ ಟಿಪ್ಪು ಸುಲ್ತಾನ್ನ ಹಿಡಿತದಿಂದ ಬಿಡುಗಡೆ ಮಾಡ್ತಾನೆ. ಆ ನಂತರ ಇದನ್ನ ಭಾಗಮಂಡಲ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಭಾಗಮಂಡಲ ಮುಗಿಸ್ಕೊಂಡು ನಾವು ಅಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿರುವ ತಲಕಾವೇರಿಗೆ ಹೋಗ್ತೀವಿ. ತಲಕಾವೇರಿ ಕಾವೇರಿ ನದಿಯ ಉಗಮ ಸ್ಥಾನ. ಅಂದರೆ ಕಾವೇರಿ ನದಿಯು ಇಲ್ಲಿ ಹುಟ್ಟಿ ಈ ಜಾಗದಿಂದ ಬೇರೆ ಕಡೆಗೆ ಹರಿದು ಹೋಗುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಇಲ್ಲಿನ ಅರ್ಚಕರು. ಇದು ಕದಂಬರ ಕಾಲಕ್ಕೆ ಕರ್ಕೊಂಡು ಹೋಗುತ್ತದೆ. 4ನೇ ಶತಮಾನದಲ್ಲಿ ರಾಜ ಮಯೂರ ವರ್ಮ ಮತ್ತೆ ಕದಂಬ ರಾಜ ನರಸಿಂಹನವರು ಆಲ್ಮೋಸ್ಟ್ ಸೌತ್ ಇಂಡಿಯಾನ ರೂಲ್ ಮಾಡಿರ್ತಾರೆ. ಅವರು ಈ ಕ್ಷೇತ್ರ ಅಂದ್ರೆ ಈಗಿನ ಉತ್ತರ ಪ್ರದೇಶದಿಂದ ಒಂದಿಷ್ಟು ಬ್ರಾಹ್ಮಿಣ್ಸ್ನ ಕರ್ಕೊಂಡು ಬಂದು ತುಳುನಾಡಿನ ದೇವಸ್ಥಾನಗಳನ್ನ ಪೂಜೆ ಮಾಡೋದಕ್ಕೆ ಅಂತ ಶಿವಾಲಿ ಎಂಬ ಜಾಗಕ್ಕೆ ಬಿಡ್ತಾರೆ. ಬ್ರಾಹ್ಮಿಣ್ಸ್ ಶಿವಾಲಿಯಿಂದ 31 ಜಾಗದ ಕಡೆಗೆ ದೇವಸ್ಥಾನ ಪೂಜೆ ಮಾಡೋದಕ್ಕೆ ಅಂತೇಳಿ ಹೋಗ್ತಾರೆ. ಅದಕ್ಕೆ ಅಲ್ಲಿ ಶಿವಾಳಿ ಬ್ರಾಹ್ಮಿಣ್ಸ್ ಮತ್ತೆ ತುಳು ಬ್ರಾಹ್ಮಿಣ್ಸ್ ಅಂತ 2 ಪಂಗಡಗಳಿದಾವೆ. ಸಾವಿರದ 1780ರಿಂದ 1790ರಲ್ಲಿ ಕೊಡಗುನ್ನ ಲಿಂಗರಾಜ ಎಂಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ಒಂದು ರಾತ್ರಿ ದೇವರು ಇವನ ಕನಸಲ್ಲಿ ಬಂದು, ನಿನ್ನ ರಾಜ್ಯಕ್ಕೆ ಒಂದು ಬ್ರಾಹ್ಮಣರ ಕುಟುಂಬ ಬರ್ತಾ ಇದೆ, ಅವರನ್ನ ನೀನು ತಲಕಾವೇರಿಯ ದೇವಸ್ಥಾನ ಪೂಜೆ ಮಾಡೋದಕ್ಕೆ ನೇಮಿಸಬೇಕು ಅಂತ ಹೇಳುತ್ತೆ. ಅದಕ್ಕೆ ರಾಜ ಅವನ ರಾಜ್ಯಕ್ಕೆ ಬಂದಂತ ಬ್ರಾಹ್ಮಣರ ಕುಟುಂಬನ ತಲಕಾವೇರಿಯಲ್ಲಿರೋ ದೇವಸ್ಥಾನ ಪೂಜೆ ಮಾಡೋದಕ್ಕೆ ಅಂತೇಳಿ ನೇಮಿಸ್ತಾನೆ. ಅಟ್ ಪ್ರೆಸೆಂಟ್ ತಲಕಾವೇರಿನ ಆ ಬ್ರಾಹ್ಮಣನ ಕುಟುಂಬದ 9ನೇ ತಲೆಮಾರು ಪೂಜೆ ಮಾಡ್ತಾ ಇದೆ. ಸಮಟೈಮ್ಸ್ ವಿಸಿಟಿಂಗ್ ಹೋಲಿ ಪ್ಲೇಸಸ್ ಬ್ರಿಂಗ್ಸ್ ಪೀಸ್ ಟು ದ ಮೈಂಡ್.